ರಾಯಚೂರಿನಲ್ಲೂ ಕೂಡ ಮಳೆಯಿಂದ ಅನ್ನದಾತರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಈರುಳ್ಳಿಯನ್ನ ಬೆಳೆದಂತಹ ರೈತರ ಕಣ್ಣಲ್ಲಿ ನೀರು ತರಿಸಿದೆ ಮಳೆರಾಯ. ಒಂದ್ ಕಡೆ ಈರುಳ್ಳಿ ಬೆಲೆ ಕುಸಿತ ಕಂಡಿದೆ, ಮತ್ತೊಂದು ಕಡೆ ಈರುಳ್ಳಿಗೆ ರೋಗ ಬಂದು ಈರುಳ್ಳಿ ಎಲ್ಲ ಹಾಳಾಗ್ತಾ ಇದೆ. ಮಳೆ ಹೆಚ್ಚಾಗಿ ಈರುಳ್ಳಿ ಬೆಳೆಗೆ ಕೆಂಪು ಮತ್ತು ಹೇನು ರೋಗ ಹೆಚ್ಚಾಗ್ತಾ ಇದೆ. ಎರಡೆರಡು ಸಮಸ್ಯೆಗಳಿಂದ ಈರುಳ್ಳಿ ಬೆಳೆದಂತಹ ರೈತರು ಕಂಗಾಲಾಗಿದ್ದಾರೆ. ಈರುಳ್ಳಿ ಕಟಾವು ಮಾಡದೆ ಜಮೀನಿನಲ್ಲೇ ಹಾಗೆ ಬಿಟ್ಟಿದ್ದಾರೆ ರೈತರು. ಕಡಗಂದೊಡ್ಡಿ ಗ್ರಾಮದ ರೈತ ಬಾಬು ಮತ್ತೆ ಲಕ್ಷ್ಮಣ ಗೌಡ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಈರುಳ್ಳಿ ದರ ಏಕಾಏಕಿ ಕುಸಿತವಾಗಿದೆ, ಹಾಗಾಗಿ ರೈತರು ಕಂಗೆಟ್ಟು ಹೋಗಿದ್ದಾರೆ. ನೋಡಿ, ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಈರುಳ್ಳಿ ಬೆಳೆದಂತಹ ರೈತರು ಕಣ್ಣೀರಲ್ಲಿ ಕೈ ತೊಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೂಲಿ ಖರ್ಚು, ಸಾಗಾಟದ ವೆಚ್ಚ ಯಾವುದು ಕೂಡ ನಮ್ಮ ಕೈಗೆ ಎಟಕಲಿಲ್ಲ ಅಂತ ಹೇಳಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಹೊಲದಲ್ಲೇ ಈರುಳ್ಳಿ ಬೆಳೆಯನ್ನ ಬಿಟ್ಟು ಸುಮ್ಮನಾಗ್ತಾ ಇದ್ದಾರೆ ರೈತರು. ಎಕರೆಗೆ 40,000 ರಿಂದ 50,000 ರೂಪಾಯಿ ಖರ್ಚು ಮಾಡಿದ್ದಾರೆ, ಆದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಉಳ್ಳಾಗಡ್ಡಿ 2 ಎಕರೆ ಹಾಕಿನಿ. 2 ಎಕರೆಗೆ 50,000, 1 ಎಕರೆಗೆ 50,000 ಖರ್ಚಾಗ್ಯದ. ಔಷಧಿ 4-5 ಸಾರಿ ಹೊಡೆದಿನಿ, ಏನು ಕಂಟ್ರೋಲ್ ಬಂದಿಲ್ಲ. ಮಳೆಗಿನ ಹೆಚ್ಚಾಗ್ಯದ, ಮಳೆ ಹೆಚ್ಚಾಗಿ ಎಲ್ಲ ನಿಂತು ಬಿಟ್ಟದ. ಇದಕ್ಕಾಗ ಕೆಂಪು ರೋಗ ಬಂದದ. ಏನು ರೋಗ? ಕೆಂಪು ರೋಗ ಹೆಚ್ಚಿಗದ. ಇದು ಔಷಧಿಗೆ ಹೊಡೆದಿನಿ ಎಲ್ಲ, ಕ್ರೈಸಿಯಾ, ಸೀನ್ವಾ ಇಂಥ ಔಷಧಿ ಸಿಂಪಡಿಸೀನಿ. ಒಂದು ಗ್ರೈಸಿಗೆ 150 ml ಗೆ 2,000 ರೂಪಾಯಿ.